ಪ್ರೈಸಲಾಡೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ವಿಮೋಚನ ಕಾಂಡ 14ನೇ ಅಧ್ಯಾಯ ಅದರ 13ನೇ ವಚನದಿಂದ 16ನೇ ವಚನವರೆಗೂ. ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತ್ಯರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರಿ ಎಂದು ಹೇಳಿದನು. ಆಗ ಯೆಹೋವನು ಮೋಶೆಗೆ ಹೇಳಿದನೆಂದರೆ, ನೀನು ನನಗೆ ಮೊರೆಯಿಡುವುದೇನು? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು, ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು. ಸರ್ವಶಕ್ತನಾದ ದೇವರೇ, ಅಪ್ಪ ನಿನಗೆ ಸ್ತೋತ್ರ ಕರ್ತನೆ. ಈ ಬೆಳಗಿನ ಜಾವದಲ್ಲಿ ವಾಕ್ಯದೊಂದಿಗೆ ಮಾತನಾಡಿದ್ದೀರಪ್ಪ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ಹೌದು ಸ್ವಾಮಿ ಕರ್ತನೆ, ಮೋಶೆಯ ಸಂಗಡ ನೀನು ಮಾತನಾಡಿ ಕರ್ತನೆ, ಇಸ್ರಾಯೇಲ್ ಜನರಿಗೆ ಅಪ್ಪ ಹೋಗಲಿಕ್ಕೆ ಮಾರ್ಗವನ್ನು ಮಾಡಿಕೊಟ್ಟಂಥ ದೇವರು ಕರ್ತನೆ. ಹೌದು ಸ್ವಾಮಿ, ಭೂಮಿ ಆಕಾಶಗಳು ನಿನ್ನ ಮಾತು ಕೇಳುವಂಥ ದೇವರಪ್ಪ ನಿನ್ನ ಕರ್ತನೆ. ಹೌದು ಸ್ವಾಮಿ, ತಂದೆಯಾದ ದೇವರ ಅಪ್ಪ ನಿನ್ನ ಮಕ್ಕಳು ಯಾರೆಲ್ಲ ನಿನ್ನ ಕೂಡಿ ನಿನ್ನ ಬಳಿಗೆ ಬಂದಿದ್ದಾರೋ ದೇವ, ಅವರೆಲ್ಲರೂ ಪ್ರತಿಯೊಬ್ಬರನ್ನು ಅಪ್ಪ ಆಶೀರ್ವದಿಸಿ ಕರ್ತನೆ. ಪ್ರತಿಯೊಬ್ಬರ ಜೀವಿತದಲ್ಲಿ ಏನಾದರೂ ಸಮಸ್ಯೆಗಳು ತೊಂದರೆಗಳು ಇದ್ದಾವೋ ದೇವ, ಅದೆಲ್ಲವೂ ಯೇಸು ಕ್ರಿಸ್ತನ ನಾಮದಲ್ಲಿ ಅಪ್ಪ ಲಯವಾಗಲಿ ಕರ್ತನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅಪ್ಪ ವಿಡಿಯೋ ನೋಡುತ್ತಂಥ ಪ್ರತಿಯೊಂದು ಮಗುವನ್ನು ನೀನು ಮಕ್ಕಳನ್ನು ಆಶ್ರಯಿಸಿ ಬಲಪಡಿಸಿ ಕರ್ತನೆ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್ ಆಮೇನ್.